ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಪ್ರಭಾವ ಹೆಚ್ಚಾಗಿ ಯಾವುದೇ ಚಿತ್ರ ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ OTTಗಳ ಮೂಲಕ ಜನರ ಮುಂದೆ ಬರುತ್ತಿದ್ದು, ಇದರಿಂದ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡುವ ಪ್ರೇಕ್ಷಕರ ಸಂಖ್ಯೆ ಕ್ಷೀಣಿಸುತ್ತಿದೆ ಎಂದು ಶ್ರೀಮತಿ ಸಿಂಧೂರ ಚಿತ್ರದ ನಿರ್ಮಾಪಕ DN ನಾಗಿರೆಡ್ಡಿ ಆತಂಕ ವ್ಯಕ್ತಪಡಿಸಿದರು. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ನಿರ್ಮಾಪಕರು ಚಿತ್ರ ನಿರ್ಮಿಸಿದ್ರೆ ಅದು ಕೆಲವೇ ಗಂಟೆಗಳಲ್ಲಿ OTT ಮೂಲಕ ಬಿಡುಗಡೆಯಾಗಿ ಪ್ರೇಕ್ಷಕರಿಗೆ ತಲುಪುತ್ತಿದೆ. ಇದರಿಂದ ನಿರ್ಮಾಪಕರು ಚಿತ್ರದ ಮೇಲೆ ಬಂಡವಾಳ ಹಾಕುವುದಕ್ಕೆ ಹೆದರುವಂತಾಗಿದೆ ಎಂದು ಅವರು ಹೇಳಿದರು. ಇದೇ ಮೊದಲ ಬಾರಿಗೆ ಶ್ರೀಮತಿ ಸಿಂಧೂರ ಎಂಬ ಚಿತ್ರವನ್ನ ನಿರ್ಮಿಸಿ ಬಿಡುಗಡೆ ಮಾಡಿರುವ ನಾಗಿರೆಡ್ಡಿ ತಮ್ಮ ಸ್ವಗ್ರಾಮದಲ್ಲಿಯೇ ಚಿತ್ರದ ಚಿತ್ರೀಕರಣವನ್ನೂ ಮಾಡಿದ್ದಾರಂತೆ. ಅವರ ಗ್ರಾಮದಲ್ಲಿ ನಾಗಿರೆಡ್ಡಿಯವರೇ ನಿರ್ಮಾಣ ಮಾಡಿರುವ ದೇವಾಲಯವನ್ನ ತಮ್ಮ ಚೊಚ್ಚಲ ಚಿತ್ರದಲ್ಲಿ ತೋರಿಸಬೇಕು ಎಂಬ ಉದ್ದೇಶದಿಂದ ಗ್ರಾಮದಲ್ಲಿಯೇ ಚಿತ್ರೀಕರಣವನ್ನು ಮಾಡಿದ್ದಾರಂತೆ. ಅಲ್ಲದೆ ಸಣ್ಣ ಕಲಾವಿದನು ಕೋಟ್ಯಾಂತರ ರೂಪಾಯಿ ಸಂಭಾವನೆ ಕೇಳುತ್ತಿದ್ದಾರಂತೆ. ಇದರಿಂದ ನಿರ್ಮಾಪಕರು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೊಸ ಕಲಾವಿದರಿಗೆ ಅವಕಾಶ ಕಲ್ಪಿಸುವ ಉದ್ದೇಶ ಇದೆ ಅಂತ ಅವರು ಹೇಳಿದರು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ನಮಸ್ಕಾರ. ನಾನು ಈ ಗಡಿನಾಡಿಂದ ಹೋಗಿದ್ದೀನಿ ಕರೆಕ್ಟು, ಆದರೆ ನನ್ನ ಮನಸ್ಸೆಲ್ಲ ಒಂದು ಚಿಕ್ಕ ವಯಸ್ಸಿನ ಒಂದು ಡ್ರಾಮಾ, ನನ್ನ ಒಂದು ಬ್ಲಡ್ಡಲ್ಲಿ ಡ್ರಾಮಾ ಇದೆ, ಒಂದು ನಾಟಕ ಇದೆ. ಅದರಿಂದಾನೇ ನಾನು ಚಿಕ್ಕ ವಯಸ್ಸಿಂದ ನಾನು ಸಿನಿಮಾ ಆ್ಯಕ್ಟ್ ಮಾಡೋದಾಗಲಿ ನನ್ನ ಧ್ಯೇಯ ಇತ್ತು. ಅದು ನಾನು ಇದುವರೆಗೆ ಇದು 3ನೇ ಸಿನಿಮಾ. ಫಸ್ಟು ಗ್ರೀನ್ ಸಿಗ್ನಲ್, ತೆಲುಗು ಪ್ರೇರಾಲೆ ಪಳ್ಳಾಮೈತೆ ಒಂದು ಮಾಡಿದ್ದೀನಿ, ಮತ್ತು ಇವಾಗ ಇದೊಂದು ಮಾಡಿದ್ದೀನಿ. ಈ ಚಿಕ್ಕಬಳ್ಳಾಪುರ ಆಗಿರೋದ್ರಿಂದ ನನಗೆ ತುಂಬ ಇಲ್ಲಿ ರಿಲೀಸ್ ಮಾಡಿ ಜನರನ್ನ ಸ್ಪಂದನೆ ನೋಡಿಬಿಟ್ಟು ಈಗ ನೋಡಿದ್ರೆ ಬಲ್ ಖುಷಿ ಆಗ್ಬಿಡ್ತು. ನಾನು ಕರ್ನಾಟಕದಲ್ಲಿ ಈ ಸ್ಪಂದನೆ ನಾನು ಎಲ್ಲಿ ನೋಡಿಲ್ಲ. ತುಂಬ ಅಭಿಮಾನ ಇರೋದರಿಂದ ಇಲ್ಲಿ ನಮಗೆ ಒಂದು ಈ ಚಿತ್ರಕ್ಕೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಇಲ್ಲಿ ನನ್ನ ಸ್ಪಂದನೆ ನೋಡಿದ್ರೆ ಅದ್ಭೂರಿಯಾಗಿ ಜನ ಇಲ್ಲಿ ಸೇರಿದ್ದಾರೆ, ತುಂಬ ಚೆನ್ನಾಗಿದೆ. ಬೆಂಗಳೂರಿಗಿಂತ ಇಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಬೆಂಗಳೂರಲ್ಲಂದರೆ ಎಲ್ಲ ಮಾಲ್ಗಳು ಜಾಸ್ತಿ ಇದೆ, ಮಾಲಲ್ಲಿ ಜಾಸ್ತಿ ಹೆವಿ. ನಮ್ಮದು 102 ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೀವಿ, ಆದರೆ ಮಾಲಲ್ಲಿ ಒಳ್ಳೆ ಸ್ಪಂದನ ಇದೆ, ಎಲ್ಲ ಮಾಲಲ್ಲೂ ಚೆನ್ನಾಗಿ ಬರ್ತಾ ಇದೆ. ಈ ಚಿತ್ರ ಸಾಂಸಾರಿಕ ಮತ್ತು ಒಂದು ಮೈಥಾಲಿಕಲ್ ಅಂದರೆ ದೇವರದನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ವಿಶೇಷವಾಗಿ ನಮ್ಮ CT ಅವರು, ಕುಮಾರಸ್ವಾಮಿ ಅವರು ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರ ಚಾನಲಲ್ಲಿ ಹೆಚ್ಚಾಗಿ ನಮ್ಮ ಹಾಡುಗಳಾಗಲಿ ಟ್ರೈಲರ್ ಆಗಲಿ ಎಲ್ಲ ರಿಲೀಸ್ ಮಾಡಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸಿನಿಮಾ ರಂಗದಲ್ಲಿ ಇವಾಗ ಏನಾಗಿದೆ ಅಂದರೆ, ಕನ್ನಡ ಸಿನಿಮಾ ರಂಗಕ್ಕೆ ತುಂಬ ಪ್ರೋತ್ಸಾಹ ಕಡಿಮೆ ಆಗಿದೆ. ಜನರು ಏನಾಗಿದೆ ಎಲ್ಲ ಕಂಪ್ಲೀಟ್ OTTಗಳಾಗಲಿ ಈ ಮೊಬೈಲಲ್ಲಿ ಕಲ್ತಂತಲ್ಲಿ ನೋಡೋದಾಗಲಿ ಇವೆಲ್ಲ ನೋಡಿಬಿಟ್ಟು ಪ್ರೊಡ್ಯೂಸರ್ಗೆ ಸಿನಿಮಾ ಮಾಡೋಕ್ಕೆ ಭಯ ಆಗ್ತಾಯಿದೆ. ಸಿನಿಮಾ ನೋಡಿದೆ ಒಂದು 15 ದಿವಸದಲ್ಲೇ ನಮಗೆ ಮೊಬೈಲಲ್ಲಿ ಬಂದುಬಿಡ್ತದೆ. ಆ ಟೆಲಿಗ್ರಾಮ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಕಲ್ತಂತಲ್ಲಿ ನೋಡ್ಕೊಂಡ್ಬಿಡ್ತಾರೆ. ಎಲ್ಲ ಆ ಥರ ನೋಡಿದ ಮೇಲೆ ಪ್ರೊಡ್ಯೂಸರ್ಗಳಿಗೆ ಹಾಕಿರೋ ಬಂಡವಾಳಗಳು ವಾಪಸ್ ಬರೋದು ಹೆಂಗೆ, ಅದೇ ತುಂಬ ಕಷ್ಟ ಆಗ್ತಾಯಿದೆ. ಈ ಸಿನಿಮಾದಲ್ಲಿ ನಾನು ಸಬ್ಜೆಕ್ಟ್ ಮಾಡಿದ್ದೇ ಒಂದು ಸಾಂಸಾರಿಕವಾಗಿರಬೇಕು, ಅದ್ರ ಜೊತೆಗೆ ನಮ್ಮ ಸನಾತನ ಧರ್ಮವನ್ನು ತೋರಿಸ್ಬೇಕು. ಅದೇ ಥರ ನಾನು ಒಂದು ಆಂಜನೇಯನ ಪಾತ್ರವನ್ನು ತಂದಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಹೊಸಬರು ಆ್ಯಕ್ಟ್ ಮಾಡಬೇಕು. ಇನ್ನೊಂದು ಒಂದು ವಿಷಯ ಹೇಳ್ತೀನಿ, ಒಳ್ಳೆ ಆ್ಯಕ್ಟರ್ ಬೇಕಂದರೆ ಈ ಕಾಲದಲ್ಲಿ ಏನಾಗಿದೆ ಅಂದರೆ ತುಂಬ ರೇಟ್ಗಳು ಜಾಸ್ತಿ ಇದೆ, ಅವ್ರ ಸಂಭಾವನೆಗಳು ಜಾಸ್ತಿ. ಅವರ ಹುಣಸೆ ಬೀಜ ಅಷ್ಟು ವ್ಯಕ್ತಿಗೆ ಕುಂಬಳಕಾಯಿ ಅಷ್ಟು ದುಡ್ಡು ಕೇಳ್ತಾನೆ. ಇದು ತುಂಬ ಅನ್ಯಾಯ ಇದೆ. ನೋಡಿ ಸಣ್ಣ ಆ್ಯಕ್ಟರ್ಗಳೆಲ್ಲ 10 ಕೋಟಿ ಕೊಡಿ, 15 ಕೋಟಿ ಕೊಡಿ, ಆದರೆ ರಿಟರ್ನ್ಸ್ ಇಲ್ಲ. ಇನ್ನು ಶ್ರೀಮತಿ ಸಿಂಧೂರ ಚಿತ್ರದಲ್ಲಿ ನಾಯಕ ನಟರಾಗಿ ಚಿನ್ನಾರಿಮುತ್ತ ವಿಜಯರಾಘವೇಂದ್ರ, ನಾಯಕಿಯಾಗಿ ಪ್ರಿಯಾ ಹೆಗಡೆ ಅಭಿನಯಿಸಿದ್ದು, R ಅನಂತರಾಜು ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದಾರೆ. ಖ್ಯಾತ ಕಲಾವಿದರು ಸೇರಿದಂತೆ ಇತರರು ಚಿತ್ರದಲ್ಲಿ ಕೆಲಸ ಮಾಡಿದ್ದು, ಆಗಸ್ಟ್ 31ರಂದು ರಾಜ್ಯಾದ್ಯಂತ ಚಿತ್ರ ಬಿಡುಗಡೆಯಾಗಲಿದೆ. ಪ್ರೇಕ್ಷಕರು ಕನ್ನಡ ಚಿತ್ರವನ್ನ ಉತ್ತಮವಾಗಿ ಸ್ವೀಕರಿಸಿದ್ದು, ಸನಾತನ ಧರ್ಮ ಮತ್ತು ದೇಶಿ ಸೊಬಗಿನ ವಿಚಿತ್ರ ಕತೆ ಹಣಿಯಲಾಗಿದೆ ಎಂದು ನಾಗಿರೆಡ್ಡಿ ಹೇಳಿದ್ದಾರೆ. ನಮ್ಮಲ್ಲಿ ಹಳೆಯ ಆಕ್ಟರ್ ಇದ್ದಾರೆ, ನಮ್ಮ ಹಳಬರು ರಾಜ್ಕುಮಾರ್ ಫ್ಯಾಮಿಲಿಯಿಂದ ಬಂದಿರೋರು, ವಿಜಯ ರಾಘವೇಂದ್ರ ಯಾಕೆ ಹಾಕೋಬಾರ್ದು ಇವ್ರಿಗೆ ಅಂತ ಹೇಳ್ಬಿಟ್ಟು ನಾನು ಸ್ಪಂದಿಸಿದಾಗ ಆಯ್ತು ಸರ್ ಮಾಡ್ತೀನಿ ಅಂತ ಹೇಳಿದ್ರು. ಪ್ರಿಯಾ ಹೆಗಡೆ ಅಂತ ಹೊಸ ಹೀರೋಯಿನ್ನು ಒಂದು 3-4 ಪಿಕ್ಚರ್ ಮಾಡಿದ್ದಾರೆ. ಅದ್ರ ಜೊತೆಗೆ
ನಮ್ಮದು ವಿಶೇಷವಾಗಿ ನನ್ನ ಮಗ ಒಂದು ಕ್ಯಾರೆಕ್ಟರ್ ಮಾಡಿದ ವಿಲ್ಲನ್ ಕ್ಯಾರೆಕ್ಟರ್ ಅವನು ಕೋವಿಲ್ಲನ್ ಅದೇ ಅವನು ಮನೋಜ್ ಅಂತ ಹೇಳ್ಬಿಟ್ಟು ಲಿಯೋ ಮನೋಜ್ ಅಂತ. ಅವನು ಮುಂದಿನ ದಿನಗಳಲ್ಲಿ ಅವನು ಹೀರೋ ಆಗ್ಬೋದು ಅಂತ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ಮುಂದಿನ ದಿನಗಳಲ್ಲಿ ಹೀರೋ ಮಾಡಬೇಕು ನಮಗೆ ಆಸೆ ಇದೆ. ದೇವರಿಚ್ಛೆ ಹೆಂಗಿದೆ ಗೊತ್ತಿಲ್ಲ. ಇದರಲ್ಲಿ ಎಲ್ಲ ಥರನೂ ಇದೆ, ವಯಸ್ಕರಿಂದ ಹಿಡಿದು ವೃದ್ಧರವರೆಗೂ ಇದೆ. ಇದರಲ್ಲಿ ನೋಡಿ ಈ ಎಲಿಮೆಂಟ್ ಇದೆಯಲ್ಲ, ಒಂದು ಸಂಸಾರದಲ್ಲಿ ಏನು ಅನಾಹುತಗಳಾಗ್ತದೆ ಅದನ್ನು ಒಬ್ಬನು ಮಾಡಿರುವ ಕರ್ಮ ರಿಟರ್ನ್ಸ್ ಅಂತೀವಲ್ಲ, ಅನ್ಯಾಯಕ್ಕೆ ಅವನಿಗೆ ರಿಟರ್ನ್ ಆಗ್ತದೆ. ಆ ಕರ್ಮ ರಿಟರ್ನ್ ಆಗುತ್ತೆ ಅವನಿಗೆ. ಮೊದಲು ಏನು ಮಾಡಿದ್ದಾನೆ ಅದನ್ನು ಅವನ ಮಗಳ ರೂಪದಲ್ಲಿ ಬಂದು ಅವನಿಗೆ ತೊಂದರೆ ಕೊಡ್ತದೆ. ಅದೇ ಇವನು ಮಾಡಿರೋ ಅಕ್ರಮಗಳ ಅನ್ಯಾಯಕ್ಕೆ ದೇವರಿಗೆ ಶಿಕ್ಷೆ ಕೊಡ್ತಾನೆ. ಒಟ್ನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಚಿತ್ರವೊಂದು ಪ್ರದರ್ಶನಕ್ಕೆ ಬಂದಿದ್ದು ಪ್ರೇಕ್ಷಕರು ಸ್ಪಂದಿಸಲಿ ಎಂದು ಹಾರೈಸೋಣ. ಒಳ ಬಂದಿದೆ, ಹೇಗಿದೆ ಚಿಕ್ಕಬಳ್ಳಾಪುರ ಎಕ್ಸ್ಪಾನ್ಸ್ ಹೇಗಿದೆ? ನಂಬರ್ ಒನ್ ಆಗಿದೆ ಎಲ್ಲ. ಹೌದು, ಸೂಪರ್ ಸೂಪರ್. ಹೌದು, ಸಂತೋಷ ಆಯ್ತು. ಹೌದು, ಇದಕ್ಕಿಂತ ನೆನ್ಬೇಕು ನಮಗೆ. ಚೆನ್ನಾಗಿದೆ ಪಿಕ್ಚರು. ಭಗವಂತನ ಆಶೀರ್ವಾದ ಅಂದರೆ ಸೂಪರ್ ಆಗಿ ತೆಗೆದಿದ್ದಾರೆ. The movie is very good. We have been longing to see Raghavendra sir on the screen, and his performance, the dance, the fights, everything is very good. And it is very family-oriented movie. Everyone should come and see, and they should encourage the Kannada movies and Kannada actors. And I congratulate the director and hero, everyone. They had done such a wonderful job in the movie. I congratulate the whole team.